ಹಾಯ್ ಹಲೋ ಗೈಸ್ ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಶಾಟ್ನ ಅಪ್ಲಿಕೇಶನಲ್ಲಿ ಒಂದು ಟ್ರೆಂಡಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಇದನ್ನೇನಾದರೂ ನೀವು ಈ ರೀತಿಯಾಗಿ ಅಂದರೆ ನಾನು ಹೇಳ್ಕೊಡೋ ರೀತಿಯಾಗಿ ನೀವೇನೋ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುವ ಚಾನ್ಸಸ್ಸು ತುಂಬ ಹೆಚ್ಚಾಗಿ ಇರುತ್ತೆ. ಆ ರೀತಿಯಾಗಿ ಈ ಒಂದು ವಿಡಿಯೋ ತುಂಬ ಟ್ರೆಂಡಿಂಗಲ್ಲಿ ಇದೆ. ಈ ಒಂದು ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವೇನಾದರೂ ಇನ್ಶಾಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಿಂಪಲ್ಲಾಗಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ನಿಮ್ಮ ಇನ್ಶಾಟ್ ಅಪ್ಲಿಕೇಶನನ್ನು ಸರ್ಚ್ ಮಾಡಿಕೊಂಡು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸು ಬರುತ್ತದೆ. ಸಿಂಪಲ್ಲಾಗಿ ನೀವೇನಪ್ಪ ಮಾಡಬೇಕು ಅಂದರೆ ಇಲ್ಲಿ ವಿಡಿಯೋ ಅಂತ ಕಾಣಿಸ್ತಾ ಇದೆಯಾ, ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಈ ರೀತಿ ಬರುತ್ತದೆ. ನಂತರ ನೀವು ಹೊಸದಾಗಿ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ, ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಈ ರೀತಿಯಾಗಿ ವೀಡಿಯೋಸು ಫೋಟೋಸು ಎಲ್ಲ ಓಪನ್ ಆಗಿಬಿಡುತ್ತೆ. ನಾನು ನಿಮಗೆ ಫೋಟೋಸ್ಗೆ ಯಾವ ರೀತಿ ಈ ಒಂದು ಟ್ರೆಂಡಿಂಗ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ವೀಡಿಯೋಗೂ ಬೇಕಾದರೂ ಅದೇ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿಯಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇದು ಈ ರೀತಿಯಾಗಿ ಯೂಟ್ಯೂಬ್ ಸೈಜಲ್ಲಿ ಬರುತ್ತೆ. ಇದನ್ನು ನಾವು ರೀಲ್ಸ್ಗೆ ಅಪ್ಲೋಡ್ ಮಾಡೋ ಸೈಜ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕ್ಯಾನ್ವಾಸ್ ಅಂತ ಇದೆಯಲ್ಲ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ನಿಮಗೆ ಸೈಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 9:16 ಸೈಜನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಅನ್ನೋದನ್ನ ಕೊಟ್ಕೊಳ್ತಾ ಇದ್ದೀನಿ. ಹಾಗೂ ಇದನ್ನು ಈ ರೀತಿಯಾಗಿ ಎಳ್ಕೊಳ್ತಾ ಬಂದರೆ ನಿಮಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷದವರೆಗೂ ಈ ಒಂದು ವಿಡಿಯೋ ನೀವು ಮಾಡ್ಕೊಳ್ಬೋದು. ನಾನು ಒಂದು 5.9 ನಿಮಿಷದವರೆಗೂ ಒಂದು ಸ್ಕ್ರೋಲನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೆಲೆಕ್ಟನ್ನು ಮಾಡಿಕೊಂಡು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಸ್ಕ್ರೀನಲ್ಲಿ ಎಷ್ಟು ಬರಬೇಕು ಅಂತ ಅಡ್ಜಸ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ನೀವು ಏನಪ್ಪ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಫಸ್ಟ್ಗೆ ಬಂದು ಇಲ್ಲಿ ನೀವು ಕೀ ಫ್ರೇಮನ್ನು ಮಾಡ್ಕೊಳ್ಬೇಕು. ಆ ಕೀ ಫ್ರೇಮ್ ಯಾವ ರೀತಿ ಮಾಡೋದು ಅಂತಂದರೆ ಸಿಂಪಲ್ಲಾಗಿ ಇಲ್ಲಿ ನಿಮಗೆ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಾ, ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಕೀ ಫ್ರೇಮು ರೆಡಿ ಆಗಿಬಿಡುತ್ತೆ. ಮೊದಲನೇ ಕೀ ಫ್ರೇಮ್ ರೆಡಿ ಆದ ನಂತರ ನೀವು ಕೆಳಗಡೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ನೀವು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ನಿಮಗೆ ಒಂದು ಮಾಸ್ಕ್ ಅಂತ ಆಪ್ಷನ್ನು ಕಾಣಿಸ್ತಾ ಇದೆಯಾ ನಿಮಗೆ. ನೋಡಿ, ಇಲ್ಲಿ ಮಾಸ್ಕ್ ಅಂತ ರೌಂಡಕ್ಕೆ ಒಂದು ಆಪ್ಷನ್ ಇದೆಯಲ್ಲ, ಸಿಂಪಲ್ಲಾಗಿ ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಈ ರೀತಿ ಇಂಟರ್ಫೇಸ್ ಬರುತ್ತದೆ. ಇದರಲ್ಲಿ ನೀವು ಎರಡನೇ ಆಪ್ಷನ್ನ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಂದ್ಬಿಡುತ್ತೆ. ಆವಾಗ ನೀವು ಏನಪ್ಪ ಮಾಡಬೇಕು ಅಂತ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ, ಎರಡು ಬೆಟ್ಟಿಯಿಂದ ಈ ರೀತಿಯಾಗಿ ಎರಡೂ ಗೆರೆಗಳನ್ನ ಟಚ್ ಮಾಡ್ಕೊಂಡು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಹಾಗೂ ಇದನ್ನು ಕ್ರಾಸ್ ಆಗಬೇಕಾದ್ರೂ ನಾವು ಮಾಡ್ಕೊಂಡು ನೋಡಿ, ಈ ರೀತಿಯಾಗಿ ಕ್ರಾಸ್ ಆಗಿ ಮಾಡ್ಕೊಳ್ಳಿ. ಎರಡು ಬೆಟ್ಟಿಂದ ಕ್ರಾಸ್ ಆಗಿ ಮಾಡಿಕೊಂಡು ನೀವು ಸೆಂಟ್ರ್ ಕಾಣಿಸ್ತಾ ಇದೆಯಾ ರೌಂಡಕ್ಕೆ ಅಂತ, ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಮೇಲ್ಗಡೆ ಫುಲ್ಲು ಮೇಲ್ಗಡೆ ತನ್ನಿ. ಮೇಲ್ಗಡೆ ತಂದುಬಿಟ್ಟು ರೈಟ್ ಮಾರ್ಕನ್ನು ಕೊಡಿ. ಅದೇ ರೀತಿಯಾಗಿ ನೀವು ಫುಲ್ಲು ಲಾಸ್ಟ್ಗೆ ಬನ್ನಿ. ನಿಮ್ಮ ಫೋಟೋಸ್ನ ಲಾಸ್ಟ್ಗೆ ಬಂದು ಮತ್ತೆ ಇನ್ನೊಂದು ಕೀ ಫ್ರೇಮನ್ನು ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಸೇಮ್ ಅದೇ ರೀತಿ ಮಾಸ್ಕನ್ನು ಟ್ಯಾಪ್ ಮಾಡ್ಕೊಳ್ಳಿ. ಮಾಸ್ಕ್ ಟ್ಯಾಪ್ ಮಾಡಿಕೊಂಡು ಮೇಲ್ಗಡೆ ಅದೇ ಇರುತ್ತಲ್ಲ, ಸಿಂಪಲ್ಲಾಗಿ ಅದನ್ನು ಈ ರೀತಿಯಾಗಿ ಸೆಂಟ್ರಲ್ಲಿ ರೌಂಡಕ್ಕಿದೆಯಲ್ಲ ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಫುಲ್ಲು ಕೆಳಗಡೆ ತಂದುಬಿಟ್ಟು ರೈಟ್ ಅನ್ನೋದನ್ನ ಕೊಟ್ಕೊಳ್ಳಿ. ಇಟ್ಕೊಂಡು ರೈಟನ್ನು ಕೊಟ್ಕೊಳ್ಳಿ. ನೋಡಿ, ಫೈನಲಾಗಿ ವಿಡಿಯೋ ಯಾವ ರೀತಿ ಬಂದಿದೆ ನೋಡಿ. ಗಮನಿಸಿದ್ರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನೀವು ಕೂಡ ವಿಡಿಯೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಒಳ್ಳೆ ಲೈಕ್ಸು ಕಮೆಂಟ್ಸು ಬರುತ್ತದೆ. ಫೈನಲಾಗಿ ನೀವು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದನ್ನು ಕೊಟ್ಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಈಗ ರೆಡಿ ಆಗಿಬಿಡುತ್ತೆ. ನೋಡಿ, ನಿಮ್ಮ ವಿಡಿಯೋ ಡೌನ್ಲೋಡ್ ಆಗೋಯಿತು. ಈ ರೀತಿಯಾಗಿ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು.